ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 13ನೇ ಪದ್ಯ. ಭವಮಾಲೆಗೊಳಗಾದೆನೆಂಬುದೇ ಪುಸಿ ನಿನ್ನ, ವಿವರಿಸಿ ನೋಡು ನೋಡಲೆ ಜೀವನೇ, ವಿವರಿಸಿ ನೋಡು ನೋಡಲೆ ಜೀವನೇ. ಪೊರಚಿಂತೆ ಎಳಿದನಾಹತನಾದದೊಳು ಬುದ್ಧಿ, ಕರಿಗೊಂಡು ಪರಮ ಶಾಂತಿಯ ನೈದಲು, ಮಿರುಗುವ ಬೆಳಗಿನ ಬಳಗವನೊಳಕೊಂಡು, ಮೆರೆವ ಶಿವಾತ್ಮ ನೀನಾಗುತ್ತಿಂತು. ಭವಮಾಲೆಗೊಳಗಾದೆನೆಂಬುದೇ ಪುಸಿ ನಿನ್ನ, ವಿವರಿಸಿ ನೋಡು ನೋಡಲೆ ಜೀವನೇ, ವಿವರಿಸಿ ನೋಡು ನೋಡಲೆ ಜೀವನೇ. ನೇತಿಗಳೆದು ಕಾಯಕರಣ ಕಾರ್ಯಗಳ, ಭೂತ ಕಾರಣ ಪಂಚಕವನುಳಿದು, ನೀತಿ ಭೀತಿಯ ಮೀರಿಂದು ನೋಡಲು, ಪರಂಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ಭವಮಾಲೆಗೊಳಗಾದೆನೆಂಬುದೇ ಪುಸಿ ನಿನ್ನ, ವಿವರಿಸಿ ನೋಡು ನೋಡಲೆ ಜೀವನೇ, ವಿವರಿಸಿ ನೋಡು ನೋಡಲೆ ಜೀವನೇ. ಅನಘನ ದ್ವಯ ನಿತ್ಯ ಮುಕ್ತ ಸತ್ಯಾನಂದ, ಜನನಾದಿರಹಿತ ಮಾಯಾವಿದೂರ ಎನಿಪ, ತತ್ವಮಸೀತಿಯನೇ ವೇದ ವಚನವು, ಘನ ಶಂಭೋಲಿಂಗ ನೀನಾಗುತ್ತಿಂತು. ಭವಮಾಲೆಗೊಳಗಾದೆನೆಂಬುದೇ ಪುಸಿ ನಿನ್ನ, ವಿವರಿಸಿ ನೋಡು ನೋಡಲೆ ಜೀವನೇ, ವಿವರಿಸಿ ನೋಡು ನೋಡಲೆ ಜೀವನೇ. ಸರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವ, ಓಹುದಾರ ಬಲವೀನ ಸರ್ವಮಂಗಲಜನಕನಪೆ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಚರಣಾರವಿಂದಗಳಲ್ಲಿ ದಂಡೋತ್ ನಮಸ್ಕಾರಗಳನ್ನು ಸಮರ್ಪಿಸಿ, ಕ್ಷೇತ್ರಾಧಿದೇವತೆಯಾದ ಜಗದ್ಗುರುಗಳು ಸಿದ್ದೇಶ್ವರ ಪಂಗಳ ಶ್ರೀ ಚರಣಾರವಿಂದಗಳಿಗೆ ನತಮಸ್ತಕನು. ಬಹಳಷ್ಟು ಪುಣ್ಯಮಯ ಸಮಯದಲ್ಲಿ ವರಪುಣ್ಯದ ಫಲದಿಂದ ಸೇರಿ ಆಧ್ಯಾತ್ಮ ಲೋಕದಲ್ಲಿ ತಾವ್ಯಾತ್ಮವನ್ನೇ ಹೊಂದಿ, ಜನ್ಮ ಜನ್ಮಾಂತರದ ಬಂದ ಅಜ್ಞಾನ ಸಹಿತ ದುಃಖವನ್ನು ನಿವಾರಿಸಿ ಸತ್ಯ ಸುಖಿಯಾಗಿರಬೇಕೆಂಬ ಅತುಳೇಚ್ಛೆಯಿಂದ ಸೇರಿದ ಪುಣ್ಯಾತ್ಮರೇ, ನಿಮ್ಮೆಲ್ಲರಿಗೆ ನನ್ನ ನಮಸ್ಕಾರ. 13ನೇ ಪದ. ಬಹುತೇಕ ನಿನ್ನೆ ಹೇಳಿದ ಮಾತು ನಿಮ್ಮ ಗಮನದಲ್ಲಿ ಇರಬಹುದು ಅಂತ ಭಾವಿಸ್ತೇನೆ. ನಿನ್ನಿನ ಪಲ್ಲವಿ ಏನಿತ್ತಿರುದ್ರನ್ನ, ನೋಡು ನೋಡು ನೀನೇ ಪರವೆಂದು, ತತ್ವಗೂಡದೆ ವಿಲಕ್ಷಣನಾಗಿ ನಿಂದು. ಅಂತೂ ಅನ್ನೋದು ಅನ್ನೋ ಶಬ್ದದ ಮೇಲೆ ಬಹಳ ಚಂದ ಚಿಂತನೆ ಮಾಡಿವಲ್ಲ. ಹೌದು, ಒಂದು ನಾಟಕದ ಉದಾಹರಣೆಯನ್ನು ಕೊಡಲಾಗಿದೆ. ಮತ್ತೆ ಬೇರೆ ಬೇರೆ ಎಲ್ಲ ಉದಾಹರಣೆಗಳನ್ನು ಕೊಟ್ಟು ನೋಡುವ ಕ್ರಿಯೆಯಲ್ಲಿ ತಾವ್ಯಾತ್ಮವಾಗಿ ನೋಡೋದು. ಸುಮ್ಮನೆ ಸಂತೆನ್ ಮಂದಿ ನೋಡಿದಂಗೆ ನೋಡುವಂಗಿಲ್ಲ. ಹೆಂಗ್ ನೋಡೋದು? ಹೇಗೆ ಒಬ್ಬ ವೈದ್ಯ ರೋಗಿಯನ್ನು ಪರೀಕ್ಷಿಸ್ತಾನೋ
ವೈದ್ಯ ರೋಗಿ ಏನ್ ನೋಡ್ತಾನಲ್ಲ, ಹೌದು. ಏನ್ ಸುಮ್ನೆ ಮುಖ ನೋಡ್ತಾನೆ? ಇಲ್ಲ ಸರ್. ಅದಕ್ಕೇನಂತಾರ? ನೋಡುವಿಕೆ ಅಂತಾರ. ಹಾ. ಹಾಗೆ ನೋಡುವ ಕಲೆಯನ್ನ ನಿನ್ನೆ ನಮಗ್ ಕಲಿಸಿದ್ರು. ಹೌದು ಸರ್. ಆದ್ರೂ ಸಮಾಧಾನ ಆಗ್ಲಿಲ್ಲ ಅವರಿಗೆ. ಹೌದು ಸರ್. ಇನ್ನೊಂಚೂರು ಕಲಿಸ್ಬೇಕು ಅನಿಸ್ತು ಅವರಿಗೆ. ಹಾ. ನಿನ್ನೆ ಏನ್ ಕಲಿಸಿದ್ರು ಅಂದ್ರೆ, ತತ್ವಗೂಡದೆ ವಿಲಕ್ಷಣನಾಗಿ ನಿಂತು ನೋಡು ಅಂತ ನಿನ್ನಿನ ಪಾಠ. ಹೌದು ಸರ್. ಅಂದ್ರೆ ತತ್ವಗಳು ಅಂದ್ರೇನು? ಧರೆ ಮೊದಲಾದ ಮೂಲ ಬಿಂದು ಕಡೆ ಚರಾಚರಾದಿಗಳಿಗೆ ಕೂಡಿ. ಹೌದು. ಹೌದು ಸರ್. ಏನದ? ಪೃಥ್ವ್ಯಾದಿ ಅಜ್ಞಾನ ಸಹಿತ ಮಾಯಾಲೋಕದವರೆಗೆ ಇದು ಮೂಲ ಬಿಂದು ಕಡೆ. ಪೃಥ್ವಿ, ಅಪ್ಪು, ತೇಜು, ವಾಯು, ಆಕಾಶ, ಅಜ್ಞಾನ, ಮಹತ್ತು, ಮಾಯೆ, ಪ್ರಕೃತಿ, ಇದೆಲ್ಲ ಏನಿದು ಮೂಲ ಬಿಂದು ಕಡೆ. ಹೌದಿಲ್ಲ? ಹೌದು. ಅದರಿಂದ ಉತ್ಪನ್ನವಾದ ಚರಲೋಕ, ಅಚರಲೋಕ ಅಂತ ಎರಡು ಲೋಕದವಿಲ್ಲ. ಹೌದು. ಏನದಾವ ಇಲ್ಲೇ ವಿಶ್ವದಲ್ಲೇ? ಚರಲೋಕ ಮತ್ತು ಅಚರಲೋಕ. ಮತ್ತೇನದ ಹೇಳಿ ಬೇರೆ? ಹೌದು. ಒಂದಿಷ್ಟು ತಿರುಗಾಡ ಹೊಟ್ಟೆ ತುಂಬ್ಕೋತಾವ, ಒಂದಿಷ್ಟು ನಿಂತಲ್ಲೇ ನಿಂತ್ಕೊಂಡು ನೀವು ಮಾಡಿದ್ದು ಮಾಡಿಸ್ಕೋತಾವ. ಹೌದು. ಅಚಾರ ಲೋಕ ಏನ್ ಮಾಡ್ತದು? ಒಂದ್ ದೊಡ್ಡ ಬಂಡೆ ಅದ, ಸುತ್ತಿ ತಗೊಂಡು ಹೊಡೀರಿ. ಏನಂತ ಪಾಪ ನಿಮಗದು? ಏನಮ್ಮಂಗ ಸಿಕ್ಕ ಕೊಡಂಗಿಲ್ಲ. ಒಂದು ಮಾವಿನ ಮರ ಅದ, ಕೊಡ್ಲಿ ತಗೊಂಡ್ ಕಡೀರಿ. ಏನಂತದದು? ಇಲ್ಲ ಸರ್. ನಿಮ್ಮನದು ಯಾಕೆ? ಅದು ಅಚರ ಲೋಕ. ಚರಲೋಕ. ನಿಮ್ದು ಚರಲೋಕ. ಹೌದು. ಕೊಡ್ಲಿ ಹಿಡ್ಕೊಂಡು ಹೋಗ್ತೀರಿ, ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಹೋಗ್ತೀರಿ. ಹೌದಿಲ್ಲ? ಇಷ್ಟ ಅಲ್ಲ ಲೋಕ, ಇಷ್ಟ ಅಲ್ಲ ಲೋಕ ಇದು. ಯಾವ ದೇಶಕ್ಕೆ ಹೋದ್ರೆ ಏನ, ಯಾವ ಖಂಡಕ್ಕೆ ಹೋದ್ರೆ ಏನ, ಇದಕ್ಕಿಂತ ಬೇರೆ ಐತೆನ? ಇಲ್ಲ. ಅಷ್ಟೇ. ಅದನ್ನ ನೀನು ಎದುರಿಟ್ಟು ನೋಡೋ. ನಿನ್ನ ದೇಹ ಅಂತ ಏನು, ನಿನ್ನ ದೇಹದ ಪಂಚಭೌತಿಕ ತತ್ವಗಳಂದ್ರೇನು, ಅವುಗಳಲ್ಲಿರುವ ಸಂಗಮ ಅಂದ್ರೇನು, ಅವು ಹುಟ್ಟಿ ಸಾಯುವ, ಅವು ಎಲ್ಲ ನಿನ್ನ ಎದುರಿಗೆ ಕಾಣುವಂತ ತೋರುವ ಜಡ ದೃಶ್ಯಾದಿಗಳು ನೀನಲ್ಲ. ನೀನು ವಿಲಕ್ಷಣನಾಗಿ ನಿಲ್ಲು ಅಂತ ನಿನ್ನಿನ ದಿವಸ ಹೇಳಿದೆ. ಅದು ಇನ್ನೂ ಸಮಾಧಾನ ಆಗಿಲ್ಲ ಅವರಿಗೆ. ಆ ಸಮಾಧಾನ ಆಗಿರೋದು ಇವತ್ತೇನ್ ಮಾಡ್ಯಾರ ಅಂದ್ರೆ, ಭವಮಾಲೆ ಗಲಸೋ. ಏನಂತೆ? ಭವಮಾಲೆ ಗಲಸೋ ಖುಷಿಯದರೆ ಎಡರು ಬಂದು ಕವಿಯಲು ಅಂತ ಬರದಿಲ್ಲ ಅಲ್ಲಿ. ಎಲ್ಲಿ ಬರ್ದಾರ ಹೇಳು ನೋಡು. ಎಲ್ಲಿ? ಶಿವಕಾರುಣ್ಯ ಸ್ಥಳ. ಮೊದಲನೇ ಪದ್ಯದಲ್ಲಿ ಏನ್ ಬರ್ದಾರ ಅಲ್ಲಿ? ಬಹುಮಾಲೆಗಲಸೋ ಖುಷಿಯದಿರೋ ಎಡರು ಬಂದು ಕವಿಯಲ್ ಅಂದದಿರೋ ಸಂಪದಗಳು ತವಮದ ಅಳಿದಿರೋ ತತ್ವ ಸಂತತಿಯನ್ನು ವಿವರಿಸಿ ನೋಡು. ಅದು ಶಿವಕಾರುಣ್ಯ ಸ್ಥಳದ ಒಂದನೇ ಪದ ತೆಗೆದ ನಾಲ್ಕನೇ ನುಡಿ ಮೇಲೆ ಬಳ್ಳಿಟ್ಟು ನೋಡು. ಹೇಳಿದ್ದೈತಿಲ್ಲೋ? ಅಲ್ಲಿಯೂ ಏನ್ ಬರ್ದಾರ ಅಂದ್ರೆ ವಿವರಿಸಿ ನೋಡು. ಹೆಂಗ್ ನೋಡುದಂತೆ? ವಿವರಿಸಿ ನೋಡು. ವಿವರಿಸಿ ಅಂದ್ರೆ ಇಂಗ್ಲಿಷ್ ನೋಡಿದ ಜೂಮ್ ಮಾಡಿ ನೋಡು. ಜೂಮ್ ಮಾಡೋದು, ಜೂಮ್ ಮಾಡೋದಂತ ಅಂತಾರೆ ಗೊತ್ತಾನ? ಈ ಫೋಟೋಗಳು ಜೂಮ್ ಮಾಡ್ತೀನಿ ನೋಡು, ಸಣ್ಣ ದೊಡ್ಡ ದೊಡ್ಡ ಸಣ್ಣ. ಅದು ಗೊತ್ತಿಲ್ಲ? ಜೂಮ್ ಮಾಡಿ ನೋಡು. ಅದನ್ನ ಇಲ್ಲೇನ್ ಹೇಳಕತ್ತಾರಪ್ಪ ಅಂದ್ರೆ ಅದೇ ಶಬ್ದವೇ ಇವು. ಹೌದಿಲ್ಲ? ಭವಮಾಲೆ ಒಳಗಾದೆನೆಂಬುದೇ ಪುಸಿ, ನಿನ್ನ ವಿವರಿಸಿ ನೋಡೋ ನೋಡೆಲೋ ಜೀವನೇ. ನಿನ್ನೂ ಎಷ್ಟು ಸಲ ಬಳಸಿದ್ರು ನೋಡು ನೋಡು ಅಂತ? 2 ಸಾರಿ ಬಳಸಿದ್ರಪ್ಪ. ಇವತ್ತು ಎಷ್ಟು ಸಲ ಬಳಸ್ಯಾರ? 2 ಸಾರಿ ಬಳಸ್ಯಾರ. ಅಂದ್ರೆ ಎಷ್ಟರ ಕಾಳಜಿ ಇರ್ಬೇಕಂತ ನಿನ್ನ ಮೇಲೆ ಅವರಿಗೆ. ಹೌದಿಲ್ಲ? ಮೋಟರ್ ಸೈಕಲ್ ತಗೊಂಡು ನೀವು ಹೋಗ್ತಿರ್ತೀರಿ, ತಾಯಿ ಬಾಗಿಲ್ ತನಕ ಬರ್ತಾಳೆ. ಪಾಪ ಏನ್ ಅಂದ್ರೆ ಕೊನೆ ಆಶೀರ್ವಾದ ಹಾಕಿದ್ರು, ತಮ್ಮ ಸಾವಕಾಶ ಹೋಗ್ರಿಪ್ಪ,
ದಿನ ಹೇಳ್ತಾಳೆ ದಿನಕ್ಕೆ, ಹೌದು ದಿನ ಹೇಳ್ತಾಳೆ ಅಂತ ಹೇಳಿ ಅಲ್ವ ನಿನ್ನೆ ಹೇಳಿ ಮತ್ತೆ ಕೇಳ್ತೀನಿ ಅಂತ ಅನ್ನಕ್ ಬರ್ತದ? ಇಲ್ಲ ಅಪ್ಪಾಜಿ. ಅದು ತಾಯಿಯ ಕರುಣೆ. ಅದು ಹೌದೌದು. ಏನ್ರಿ ಬರೀ ಬೆಳಗ್ಗೆ ಎದ್ದು ಬರುದು, ಮುದುಕಿ ಬಂದು ಸಾವಕಾಶ ಹೋಗು ಏಸೆಲ್ಲ ಬಂದ್ರು ಇದನ್ನ ಹೇಳ್ತಾಳಿಕೆ ಅಂತ ಅನ್ನಕ್ ಬರ್ತದನ? ಇಲ್ಲ ಅಪ್ಪಾಜಿ, ಅನ್ನಕ್ ಬರುದಿಲ್ಲ ಅದು. ಹೌದು. ಯಾಕಂದ್ರೆ ತಾಯಿಯ ಕರುಣೆ ಅವ್ಯಾಹತವಾಗಿರ್ತದದು. ಹ್ಮ್. ಹಾಗೆ ಗುರು ಕರುಣೆ ಏನದ, ಅದು ನಿರಂತರ. ಹ್ಮ್. ಹೌದು. ಇದನ್ನ ಹೇಳಕ್ ಹೊಂಟಾರೆ ಇವತ್ತು. ಹ್ಮ್. ಹೇಳಕ್ ಹೋಗೋ ಮುಂದೆ ಬಹಳ ವಿಚಾರ ಮಾಡಿ ಮಾತಾಡ್ತಾರ ಅವರು ನಮ್ಮಂಗ ಬಡ ಮಾತಾಡುದಿಲ್ಲ ಅವರು. ಅವ್ರು ಏನ್ ಮಾತಾಡ್ಬೇಕಾದ್ರೂ ವಿಚಾರ ಮಾಡ್ತಾರ ಅವರು. ವಿಚಾರ ಮಾಡೋಕ್ಕಿಂತ ಮುನ್ನ ಒಂದು ಅಪ್ಪಣೆ ಕೊಟ್ಟರು, ಒಂದೇನೋ ಜಡ್ಜ್ಮೆಂಟ್ ಅದು. ಈ ಕೋರ್ಟ್ನೊಳಗೆ ವಾದಿ ಪ್ರತಿವಾದಿಗಳನ್ನ ಆಲಿಸಿ ಇವರು ಕಳ್ಳತನ ಮಾಡಿದ್ದು ಸುಳ್ಳು ಅನ್ನೋದಿಲ್ಲ. ಅಂತಾರಿಲ್ಲ, ಒಮ್ಮಿಗಿಲ್ಲ ಅಂತಾರನ ಅವರು? ಇಲ್ಲ, ಒಮ್ಮಿಗಿಲ್ಲ ಅಂತಾರೆ. ಇಲ್ಲ, ನೀವು ನಿಮ್ ಕಳ್ಳತನದ ಆರೋಪ ಬಂದಿರ್ತೈತ್ರಿಪ್ಪ, IFIR ಆಗಿರ್ತೈತಿ, ಕೋರ್ಟಿಗೆ ಕರೀತಾರೆ. ನೀವು ಬಂದ ದಿವಸನ ಇಲ್ಲ ಇವ್ರು ರುದ್ರಪ್ಪನವರು, ಇವ್ರು ಬಹಳ ಒಳ್ಳೆಯವರು, ರಾಮಕೃಷ್ಣ ಆಶ್ರಮದವರು, ಇವ್ರು ಕಳ್ಳತನ ಮಾಡಿದ್ದು ಸುಳ್ಳು ಅಂತ ಹೇಳ್ತಾರನ ಅವರು? ಇಲ್ಲ. ಏನ್ ಮಾಡ್ತಾರ ಅವರು? ವಿವರಿಸಿ ನೋಡ್ಬೇಕಲ್ಲ. ಆ ವಾದಿ ಪ್ರತಿವಾದಿಗಳಿಂದ ವಿವರಿಸಿ ನೋಡ್ತಾರ ಅವರು. ಆ ವಿವರಿಸಿ ನೋಡಿ 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 ಕೊನೆಗೊಂದ್ ಜನ ಏನ್ ಹೇಳ್ತಾರೆ, ಇವ್ರಂಥವ್ರಲ್ಲ, ಅದು ಇವ್ರು ಕಳ್ಳತನ ಮಾಡಿದ್ದು ಸುಳ್ಳು, ಇವರನ್ನ ನಿರಪರಾಧಿ ಎಂದು ಘೋಷಿಸಲಾಗಿದೆ ಅಂತ ಹೇಳ್ತಾರಿಲ್ಲ ಅವರು. ಹಂಗ ಶಾಸ್ತ್ರ ದೇವತೆ ನಿಮ್ಮನ್ನು ವಿವರಿಸಿ ನೋಡ್ತದ್ದು, ದೇಹವನ್ನು ವಿವರಿಸಿ ನೋಡ್ತು, ಜನ್ಮ ಮರಣಾದಿಗಳನ್ನು ವಿವರಿಸಿ ನೋಡ್ತು, ಅವಸ್ಥೆಗಳನ್ನು ವಿವರಿಸಿ ನೋಡ್ತು, ಜೀವರನ್ನು ವಿವರಿಸಿ ನೋಡ್ತು. ಎಲ್ಲಿ ವಿವರಿಸಿ ನೋಡಿದ್ರು ಕೂಡ ಹುಟ್ಟು ಸಾವುಗಳು ಇರೋದು ದೇಹಕ್ಕೆ ಮಾತ್ರ, ಆತ್ಮನಿಗೆ ಅಲ್ಲ ಅನ್ನೋದು ಫೈನಲ್ ಆತು. ನಿನ್ನೆ ಪದೊಳಗೆ ಏನ್ ಫೈನಲ್ ಆತಲ್ಲೇ? ಹುಟ್ಟು ಸಾವುಗಳಿರೋ ದೇಹಕ್ಕೆ, ಆತ್ಮನಿಗಲ್ಲ ಅನ್ನೋದು ಫೈನಲ್ ಆಗ್ತಿಲ್ಲ. ಅದು ಹೌದು. ಫೈನಲ್ ಆದ್ಕೂಡಲೇ ಮತ್ತೆ ಜಡ್ಜ್ಮೆಂಟ್ ಕೊಡ್ಬೇಕಿಲ್ಲ ನೀವು? ಹೌದು. ಇದು ಜಡ್ಜ್ಮೆಂಟ್. ಇದಕ್ಕೇನಂತಾರೆ? ಇದಕ್ಕೆ ಜಡ್ಜ್ಮೆಂಟ್. ಭವಮಾಲೆಗೊಳಗಾದೆ ನೆಂಬುದೇ ಪುಸಿ, ಇವರು ಕಳ್ಳತನ ಮಾಡಿದ್ದು ಸುಳ್ಳು ಅನ್ನೋದಿಲ್ಲ. ಹಾಗೆ ಯಾವ ರೀತಿಯಿಂದ ವಿಚಾರಿಸಿ ನೋಡಿದ್ರು ಕೂಡ ಹುಟ್ಟು ಸಾವುಗಳಿಗೆ ಒಳಗಾದ, ಆತ್ಮನು ಹುಟ್ಟು ಸಾವುಗಳಿಗೆ ಒಳಗಾದ ಎಂಬುದು ಸುಳ್ಳು. ಜಡ್ಜ್ಮೆಂಟ್ ಹೆಂಗ ಪದಬಂಧಗಳನ್ನು ಹೋಗ್ಬೇಕು ಅನ್ನೋದು ಅರ್ಥ ಆಗತ್ತಿದ್ದೇನೆ. ಪ್ರವಚನ ಹೆಂಗ್ ಮಾಡ್ಬೇಕು, ಪ್ರವಚನದ ಪಾಠದ ಕ್ರಮಗಳು ಹೆಂಗ ಅನ್ನೋದು ನೀವು ತಿಳ್ಕೋಬೇಕಲ್ಲ. ಮತ್ತೆ ಅವನ್ನ ಇವತ್ತು ಡೈರೆಕ್ಟ್ ಆಗಿ ಇದ ಪಾಠದಾಗ ಬಂದ, ಹಿಂದಿನ ಪಾಠಕ್ಕೆ ಹೋಗಿ ಬನ್ನಿಲ್ಲೋ. ಹಂಗೆ ಪ್ರತಿಯೊಂದನ್ನು ಕೂಡ ಸಂದರ್ಭ ಮತ್ತು ಸ್ಪಷ್ಟೀಕರಣ ಇವೆರಡೂ ನಿಮ್ಮ ಗಮನದಲ್ಲಿರ್ಬೇಕಪ್ಪ ರುದ್ರಣ್ಣ. ಯಾವುದೇ ಒಂದು ವಚನ, ಒಂದು ಮಾತು ರೆಫರೆನ್ಸ್ ಟು ಕಾಂಟ್ಯಾಕ್ಟ್ ಅಂತಾರೆ ಇಂಗ್ಲಿಷ್ನ. ಕಾಂಟ್ಯಾಕ್ಟ್ ಅಂದ್ರೆ ಸಂಬಂಧ. ಅವರು ನಮಗೂ ಚಲೋ ಕಾಂಟ್ಯಾಕ್ಟ್ ಐತೆ ಅನ್ನೋದಿಲ್ಲ ನೀವು. ಕಾಂಟ್ಯಾಕ್ಟ್ ಅಂದ್ರೇನು? ಸಂಬಂಧ. ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ ಅಂತ ಓದಿಲ್ಲ ಅವನ್ನೆಲ್ಲ. ಇದು ಸಂಬಂಧ. ನಿನ್ನೆಯ ಪದದಲ್ಲಿ ಏನು ವಿವರಿಸಿ ನೋಡಿದ್ರು? ದೇಹಾದಿ ಪದಾರ್ಥಗಳನ್ನು ವಿವರಿಸಿ ನೋಡಿದ್ರು. ಇವತ್ತು ಏನು ವಿವರಿಸಿ ನೋಡು ಅಂತಾರಂತಂದ್ರೆ, ಅದ್ರ ಮಣ್ಣು ಹೇಳಿದ್ನಲ್ಲ, ಅಹಂ. ಆ ಅಹಂ ಅಂತದಲ್ಲ, ಆ ಆತ್ಮ ಚೈತನ್ಯ ಅದು ಎಲ್ಲಿದೆ ಅನ್ನೋದನ್ನು ಇಂದು ವಿವರಿಸಿ ನೋಡು. ತಿಳಿಯಾಕತ್ತಿಲ್ಲ ನೋಡು ಪಕ್ಕ. ನಿನ್ನೇನು ವಿವರಿಸಿ ನೋಡಿದೀವಿ? ದೇಹಾದಿ ಅವಸ್ಥೆ. ಇವತ್ತೇನು ವಿವರಿಸಿ ನೋಡುದು? ಅಹಂ ಅಂತ ಆತ್ಮ ಚೈತನ್ಯ ಎಲ್ಲಿದಂತೆ ವಿವರಿಸಿದೆ. ಶಬಾಷ್ ಶಬಾಷ್ ಶಬಾಷ್. ನಿನ್ನೆ ವಿವರಣೆ ಮುಗಿತದು. ಇವತ್ತಿನ ವಿವರಣೆ ಅಂದ್ರೆ ಏನು ವಿವರಿಸಿ ನೋಡ್ಬೇಕಾಗ್ಯದ ಅಂತಂದ್ರೆ, ನಾನು 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 ಅಂತನಲ್ಲ, ಈ ನಾನುವಿನ ಸ್ಥಾನ ಎಲ್ಲಿದೆ ಹುಡುಕಬೇಕು. ಬೇಡ ಈಗ ಹುಡುಕ್ಬೇಕಪ್ಪ. ಅಲ್ಲಿ ಎಲ್ಲಿಂದ ಇದಮೆನಿಸುವುದು ಆವುದು, ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಹೊಂದದೆ ಅಂತೇನು ಅಲ್ಲಿದ್ದ ಹೇಳ್ಕೊತ ಬಂದಿರಲ್ಲ.
ಅದು ತಾನು ಆಶ್ರಯ ಪದವಾಗಿ ನಿಂತ ನಾನು ಅದು ಎಲ್ಲಿದೆ? ಏನು ಮೆದುಳಿನಾಗೈತೋ, ಏನು ಚೆನ್ನಾಗೈತೋ. ಒಬ್ರಂತಾರ ಜಾಗೃತ ಕಾಲದಲ್ಲಿ ನೇತ್ರದಲ್ಲಿ ಜೀವನ ಸ್ಥಾನ ಐತಂತಾರೆ. ಮೊನ್ನೆ ಸ್ವಪ್ನ ಅವಸ್ಥೆಯಲ್ಲೇ ಕಂಠಸ್ಥಾನದಲ್ಲಿ ಜೀವನ ಸ್ಥಾನ ಐತಂತಾರ. ಸುಷುಪ್ತಿ ಅವಸ್ಥೆಯಲ್ಲೇ ಹೃದಯ ಸ್ಥಾನದಲ್ಲಿ ಜೀವನ ಸ್ಥಾನ ಐತಂತಾರೆ. ಹಾಗಾದ್ರೆ ಜೀವನ ನಿಜವಾದ ಸ್ಥಾನ ಯಾವುದು ಅನ್ನೋದನ್ನ ವಿವರಿಸಿ ನೋಡ್ಬೇಕು, ಬಿಡಬೇಕು? ಆ ನೋಡುವ ಕ್ರಿಯೆಗಳು ಲೋಕದಲ್ಲೇ 3 ನೋಡುವ ಕ್ರಿಯೆಗಳೇ ಬಹುಪ ರೀತಿ ನೋಡ್ಬೇಕು ನೀವು. 3 ರೀತಿಯಲ್ಲೇ ಏನನ್ನು ನೋಡೋದು? ಆತ್ಮನನ್ನು ನೋಡೋದೀಗ. ಏನನ್ನು ನೋಡೋದೀಗ? ನೋಡೋದೀಗ ಏನ್ ದೇಹ ನೋಡುದನ? ದೇಹ ನೋಡಕ್ ಹೋಗ್ಲೇನ? ದೇಹ ಮುಗಿತಲ್ಲ. ನಿನ್ನೆ ಪುರಾಣದಪ್ಪ ಅವ್ರು ಏನ್ ಹೇಳಿದ್ರು? ಮನೆ ಬಿಟ್ಟು ಹೊರಗೆ ಬರುವ ಕಡದ ಬಂದನ ಅವ್ರನ್ನ ಹೇಳಿದ್ರಿಲ್ಲ? ಅದನ್ನ ಮರಿಬೇಡ್ರಿ ಎಂದು ಜೀವನದಾಗ. ಹೌದಿಲ್ಲ? ಇದು ಇರುವಿಕೆ ಇಲ್ಲ ಅನ್ನುವಷ್ಟು ಅಸದ್ರೂಪವಾದ ದೇಹವನ್ನು ಮತ್ ಒಳ್ಳೆ ನೋಡ್ಲ ಏನ? ಏನ್ ನೋಡೋದನ್ನ? ಇನ್ ನೋಡೋದು ಏನಾರ ಇದ್ರೆ ಆತ್ಮದರ್ಶನ. ಇವತ್ತು ಏನ್ ನೋಡೋದಪ್ಪ ಹಿಂದೆ? ಆತ್ಮದರ್ಶನ. ಆ ಆತ್ಮದರ್ಶನಕ್ಕೆ ಋಷಿ ಮುನಿಗಳು 3 ಮಾರ್ಗವನ್ನು ಹಾಕಿಕೊಟ್ಟಿದ್ದಾರೆ. ಹೆಂಗಪ್ಪ? ಎಷ್ಟು ಮಾರ್ಗಪ್ಪ ಅವು? 3 ಮಾರ್ಗಗಳು. ಹೌದಾ? ಹೌದು. ಮುಂದನೆಯ ಮಾರ್ಗಕ್ಕೆ ನಿಮ್ಗೆಲ್ಲ ಗೊತ್ತದ. ಇವು 3 ಮಾರ್ಗಗಳು ಗೊತ್ತದಾವ. ಇವಕ್ಕ ಜ್ಞಾನ, ಭಕ್ತಿ, ಕ್ರಿಯೆ ಅಂತ ಸಿದ್ಧಾಂತ ಶಿಖಾಮಣಿಯಲ್ಲಿ ಕರೀತಾರೆ. ಇವಕ್ಕೆ ವೇದಾಂತದಲ್ಲೇ ಕರ್ಮ, ಉಪಾಸನಾ, ಜ್ಞಾನ ಅಂತ ಕರೀತಾರೆ. ಅದನ್ನೇ ಆ ನಿಜಗುಣ ಶಿವಯೋಗಿಗಳು ಎಷ್ಟು ಸುಂದರವಾಗಿ ಕೊಡಾಕತ್ತಾರಪ್ಪ ಅಂತಂದ್ರೆ, ನೋಡು, ಕರ್ಮದ ಔಪಾದಿಕವಾದ ಉಪಾಸನಾ ಪರವಾದಂತ ಮೊದಲ ನುಡಿಯನ್ನು ತಗೊಂಡ್ರು. ಮೊದಲ ನುಡಿಯನ್ನು ಹೆಂಗ್ ತಗೊಂಡ್ರಂದ್ರೆ, ಬಹಳಷ್ಟು ಜನ ಆತ್ಮದರ್ಶನಕ್ಕಾಗಿ ಆಶ್ರಯಿಸುವುದು ಅಷ್ಟಾಂಗ ಯೋಗ ಮಾರ್ಗ. ಏನಂತ ಅರ್ಥ ಮಾಡಕ್ಕೆ? ಮಾರ್ಗ ಯಾವಪ್ಪ? ಅಷ್ಟಾಂಗಗಳು ಯಾವ ಹೇಳಪ್ಪ? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ವೆರಿ ಗುಡ್, ವೆರಿ ಗುಡ್. ಎಲ್ಲಿಂದ ಶುರುವಾಗ್ತಮ್ಮ? ಎಲ್ಲಿಂದ ಶುರುವಾಗ್ತಿದ್ದು? ಯಮ. ಹೌದಿಲ್ಲ? ದೇಹೇಂದ್ರಿಯ ನಿಗ್ರಹಗಳು, ಅಂತರೇಂದ್ರಿಯ ನಿಗ್ರಹಗಳು, ಅದಕ್ಕೊಂದು ಪದ್ಧತಿ, ಅದಕ್ಕೊಂದು ಸುಂದರವಾದ ಕೂಡುವ ವ್ಯವಸ್ಥೆ, ಅದಕ್ಕೊಂದಿಷ್ಟು ಪ್ರಾಣಬಂಧ, ಅದಕ್ಕೊಂದಿಷ್ಟು ಪರಮಾತ್ಮನ ನಾಮನ ಧಾರಣ, ಅದು ಒಂದಿಷ್ಟು ಧ್ಯಾನ, ಅದರದೇ ಆದಂತ ಒಂದು ನಿರ್ವಿಕಲ್ಪ ರೂಪದ ಸಮಾಧಿ. ಇದು ಅಷ್ಟಾಂಗ ಯೋಗಿದು. ಈ ಅಷ್ಟಾಂಗ ಯೋಗವನ್ನ ಹೇಗೆ ಮಾಡ್ತಾರ ಅಂತ ಅನ್ನೋದನ್ನ ಅವ್ರ ಬಾಯಾಗ ಕೇಳ್ಬೇಕು. ಅದು ನಾವು ಹೇಳಬಾರ್ದವನ್ನ. ಅವ್ರು ಏನಂತಾರಂದ್ರೆ, ನೀನು ವಿವರಿಸಿ ನೋಡ್ಬೇಕಂತೀಯಲ್ಲ, ನೀವು ವಿವರಿಸಿ ನೋಡ್ಬೇಕಾದ್ರೆ ಮೊದಲ ಡೋರ್ ಬಂದ್ ಮಾಡು. ಏನಪ್ಪ ಒಂದೇದ್ದೇನು? ಡೋರ್ ಬಂದ್ ಮಾಡು. ಡೋರ್ ಬಂದ್ ಮಾಡೋದಂದ್ರೆ ಇವ್ ಬಾಗ್ಲ ಹಾಕೊಂಡ್ ಕೂತಲ್ಲ, ಈ ಡೋರನ? ಪಂಚಜ್ಞಾನೇಂದ್ರಿಯ. ಪರಚಿಂತೆಯ ನಡೆದು ಎಂತಮ್ಮ? ಅದು ಎಂತಮ್ಮ? ಪರಚಿಂತೆಯ ನಡೆದು ಡೋರ್ ಬಂದ್ ಮಾಡಿ ಅದಕ್ಕೆ ಹಿಂಗ್ ಬರೀತಾರೆ. ಅದಕ್ಕೆ ಹೌದಿಲ್ಲ? ಪರಚಿಂತೆ ಅಂದ್ರೆ ಏನು ಅಂದ್ರೆ, ದೇಹ ಸಹಿತ ಧರ್ಮಾಧಿಕ ಚಿಂತೆಗಳಿಗೆ ಪರಚಿಂತೆಗಳು ಅಂತಾರೆ. ಏನಂತಾರಮ್ಮ? ದೇಹ ಸಹಿತ ದೇಹ ಧರ್ಮಾದಿಗಳು. ನೀನು ಪರಮಾತ್ಮನ ನೋಡ್ಬೇಕಂತೀಯಲ್ಲ, ಮೊದಲ ಈ ಹೊರಗಿನ ಚಿಂತೆಗೆ ಬೆಂಕಿ ಹಚ್ಚು. ಈ ನಮ್ ಕಡೆ ಕಬ್ಬಿನ ಪಡಗೋಳು ಅಂತಿರ್ತಾವ. ಅವ್ ಕಬ್ಬು ಕಡದಿಂದ ರೌದಿ ಬಿದ್ದಿರ್ತಲ್ಲಿ. ನಾವು ಅದನ್ನ ಗಳೆ ಹೊಡಿಬೇಕಾತಂದ್ರ ಮೊದಲನೇ ಕೆಲಸ ಏನ್ ಮಾಡ್ತೀವಿ ಅಂದ್ರೆ, ರೌದಿ ಬೆಂಕಿ ಹಚ್ಚಿಬಿಡ್ತೀವಿ ಅದಕ್ಕೆ. ಅದಕ್ಕೆ ಹಚ್ಚಿಲ್ಲ ಅಂದ್ರೆ ಗಳೆ ಹೊಡ್ಯಾಕ್ ಬರುದಿಲ್ಲ, ನೆರನ ಕಾಣೋದಿಲ್ಲಲ್ಲೇ. ಹೆಂಗೋ ಆತ್ಮ ದರ್ಶನಕ್ಕೆ ನೀವು ಹೋಗ್ಬೇಕಾತು ಅಂದ್ರೆ ಅನಾತ್ಮ ದರ್ಶನವನ್ನು ಬಿಡಬೇಕಾಗತ್ತ.
ಏನ್ ಹಿಡ್ಕೊಂಡು ಹೋಗುನು? ಇಲ್ಲಪ್ಪಾಜಿ. ಈಗ ನೀನು ಕುಡ್ತನಿಯಿಂದ ಹಿಡ್ಕೊಂಡ ಶ್ರೀಶೈಲಕ್ಕೆ ಹೋಗ್ಬೇಕಪ್ಪ. ಈ ಕುಡ್ತನಿ ಗುಡಿಸ್ಲಾ ತಗೊಂಡವಕ್ಕೇನ? ಇಲ್ಲಪ್ಪಾಜಿ. ಬಿಡ್ಬೇಕಪ್ಪ ಇದನ್ನ. ಹೌದಪ್ಪಾಜಿ. ಇದನ್ನ ಬಿಟ್ಟಾಗ ನಿನಗ ಶ್ರೀಶೈಲದ ಮಲ್ಲಯ್ಯನ ದರ್ಶನ. ಇದನ್ನ ತಗೊಂಡು ನನಗೆ ಹೆಂಗ್ ಹೋಗಕ್ ಆಗುದಿಲ್ಲಲ್ಲ. ಅಲ್ಲಿ ಯಮವಾದಿ ಯೋಗದಲ್ಲಿ ಹೋಗಿ ಆತ್ಮ ದರ್ಶನ ಮಾಡ್ಬೇಕಂತೀಯ. ಹಂಗಾದ್ರೆ ಪರಚಿಂತೆಯನ್ನು ಅಳಿಯೋ. ಒಂದೇದೇನಪ್ಪ ಇದು? ಪರಚಿಂತೆಯನ್ನು ಅಳಿಯೋ. ಪರಚಿಂತೆ ಅಳದ ನಂತರ ಉಳಿದದ್ದು ಯಾವುದು? ಒಳಚಿಂತೆ. ಅದ ನೋಡ್ಬೇಕದನ್ನಲ್ಲೇ. ಈಗ ಪರಚಿಂತೆ ಅಳಿತಪ್ಪ. ಈಗ ಯಾವ ಚಿಂತೆ ಶುರು ಆಯ್ತು? ಒಳಚಿಂತೆ ಶುರು ಆಯ್ತು. ಆ ಚಿಂತೆ ಅಂದ್ರೆ ಏನು? ನಾನು ಅನ್ನುವುದು ಎಲ್ಲಿದೆ? ಅದ್ರ ಮುಂದೆ ಶಬ್ದ ಎಷ್ಟು ಚಂದ ಬರ್ದ ನೋಡ. ಪರಚಿಂತೆಯ ನಳೆದು ಅನಾಹತನಾದದೊಳು ಬುದ್ಧಿ ಕರಿಗೊಂಡು ನಿಲೆ ಐತಿಲ್ ನೋಡ್. ಮತ್ತಲ್ಲೇ ನೋಡಿಲ್ಲ ಅಂದ್ರೆ ಲೋಕದೊಳಗ ಎರಡು ನಾದದಾವ ಇಲ್ಲಿ ತಮ್ಮ. ಈ ಲೋಕದೊಳಗೆ ಎಷ್ಟದ? ಎರಡು ನಾದದ. ಒಂದು ನಾದ ಏನಂದ್ರ ಹತನಾದ. ಏನಂತಾರ ತಮ್ಮ ಅದಕ್ಕೆ? ಹತನಾದ ಅಂದ್ರೆ ಒಂದಕ್ಕೊಂದು ಬಡದ್ರೆ ಏನಾಕತ್ತಲ್ಲ, ಅದು ಹತನಾದ. ಈ ಚಪ್ಪಾಳಿ ಹೊಡಿತಿರಲ್ಲ ನೀವು, ಚಪ್ಪಾಳಿ ಹೊಡಿದಕ್ಕೆ ಏನ್ ಅನ್ಬೇಕು? ಇದಕ್ಕೆ ಹತನಾದ. ಈಗ ನಗಾರಿ ಬರಸ್ತೀರ, ಡೊಳ್ಳ, ನಗಾರಿ, ಹಾರ್ಮೋನಿಯಂ, ತಬಲಾ, ಈಗೆಲ್ಲ ಒಂದು ಶಬ್ದ ಬರ್ತದೆ ಇಲ್ಲಿ. ಇದೇನು? ಹತ ಅಂದ್ರೆ ಹಾತ್ ಅಂದ್ರೆ ಕೈ. ಒಂದು ಕೈಯಿಂದ ಇನ್ನೊಂದಕ್ಕೆ ಬಡದ್ರಿ ಅಂದ್ರೆ ಅದಕ್ಕೆ ಏನ್ ಅನ್ಬೇಕು? ಅದಕ್ಕೆ ಹತನಾದ ಅನ್ಬೇಕು. ಅದಕ್ಕೆ ಈ ಲೋಕದೊಳಗೆ ಎಲ್ಲಾರು ಬರೀ ಹತನಾದ ಕೇಳ್ಕೊತಾ ಅಡ್ಯಾಡ್ಯಾರ. ಈಗ ಉಪನ್ಯಾಸ ಮಾಡಕತ್ತಿರಲ್ಲ ನಿಮಗೆ. ಈಗ ತುಟಿ ಬಡುತ್ತತಿ, ಎರಡೂ ತುಟಿ ಕೂಡಿಸ್ಲಾರ್ದ ಮಾತಾಡಕ್ ನೋಡುನು ಬರಂಗಿಲ್ಲ, ಬರುದಿಲ್ಲ. ಅದು ಹತನಾದದು. ಈ ಹತನಾದದಲ್ಲಿ ಭಗವಂತಿಲ್ಲ. ಇಲ್ಲೇ ಅನಾಹತ. ಯಾವ್ದಪ್ಪ ನಾದದು? ಅನಾಹತ. ಒಂದಕ್ಕೊಂದು ಘರ್ಷಿಸದೆ ತಾನೇ ಆಗಿ ಇರುವಂತಹ ನಾದಕ್ಕ ಅನಾಹತ ನಾದ ಅಂತ ಕರುತ್ತಾರೆ. ನಿಮಗೆ ಈ ಸದ್ಯದಲ್ಲಿನ ಅದನ್ನು ಕೇಳಿಸ್ತಾನೆ. ನಿಮಗ್ ಸದ್ಯ ಕೇಳಿಸ್ತಾನೆ, ಅದನ್ನ ನೀವು ಕೇಳಾಕ ರೆಡಿ ಆಗ್ಬೇಕು. ನೀವು ಏನೂ ಮಾಡಬೇಡ್ರಿ. ನಿಮಗ ನಾ ಯಮ ಹೇಳೋದಿಲ್ಲ, ನಿಯಮ ಹೇಳೋದಿಲ್ಲ, ಹೇಳಿದ್ರು ನೀವು ಮಾಡುದಿಲ್ಲ. ಆದ್ರೆ ನಿಮಗೆ ಎಲ್ಲಿ ತನಕ ಅದು ಸ್ವತಂತ್ರ ಸಂಗತ ಬರುದಿಲ್ಲೋ ಅಲ್ಲಿ ತನಕ ನೀವು ಮಾಡುದಿಲ್ಲ. ಅದನ್ನ ನಿಮ್ಗೆ ಅದ್ರ ಸ್ಯಾಂಪಲ್ ತೋರಿಸ್ತಾನೆ. ಈಗ ಅದನ್ನ ನೀವು ಎರಡೂ ಕಿವಿಯ ಆಲೆಗಳನ್ನ ಮೊದಲು ಒಂದಿಷ್ಟು ಹಳ್ಳಿಯಿಂದ ಮುಚ್ಚ್ರಿ. ಆನಂತರ ಎರಡೂ ಹೆಬ್ಬರಳಿನಿಂದ ನಿಮ್ಮ ಕಿವಿಯ ಹೊರ ಆಲೆಗಳದ ಆಲೆ ಅಂದ್ರೆ ಗೊತ್ತಾಗ್ತದಿಲ್ಲ, ಅಲ್ಲೊಂದು ಶಂಕುವಿನ ಆಕಾರದಲ್ಲಿ ಒಂದು ಚರ್ಮ ಐತೆ ನೋಡಿ ಅಲ್ಲಿ. ಅದನ್ನ ಎರಡೂ ಹೆಬ್ಬರಳಿನಿಂದ ಎರಡೂ ಕಿವಿಯನ್ನ ಗಟ್ಟಿಯಾಗಿ ಮುಚ್ಚಿಬಿಡ್ರಿ. ಮೊದಲ ಹಳ್ಳಿ ಇಡಬೇಕು. ಹಳ್ಳಿ ಇಟ್ಟು ಆನಂತರ ಆಲೆಯನ್ನು ಮುಚ್ಚಬೇಕು. ಅವಾಗ ಏನ್ ಕೇಳಾಕ್ ಶುರು ಮಾಡ್ತತಿ ಅಂದ್ರೆ ನಿಮ್ಮ ಹೊಟ್ಟೆ ಕೊಳ ಕೊಳ ಅನ್ನೋದು, ಎದಿ ಡಬ್ ಡಬ್ ಅನ್ನೋದು, ಮೂಗಿನ ಶ್ವಾಸದ ಉಸಿರು ಒಳಗೆ ಎಲ್ಲಿ ಹೋಗತ್ತೆ ಅನ್ನೋದು ನಿಮಗೆ ಕೇಳಾಕ್ ಶುರು ಮಾಡ್ತತಿ. ಇದು ಅನಾಹತನಾದ ಅಲ್ಲಿ ನಾ ಹೇಳುದು. ಇದು ಹತನಾದದೊಳಗ ಸೂಕ್ಷ್ಮನಾದ. ನಿಮ್ಮ ಹೊಟ್ಟೆಯೊಳಗಿನ ಕೊಳ ಕೊಳ ಅನ್ನೋ ಶಬ್ದ, ನಿಮ್ಮ ಎದೆಯೊಳಗೆ ಗೊರ ಗೊರ ಅನ್ನೋ ಶಬ್ದ, ಈ ಸ್ಟೆಥೋಸ್ಕೋಪ್ ಅಂತಾರ ನೋಡಿ, ಸ್ಟೆಥೋಸ್ಕೋಪ್ ಅಂತಾರ ನೋಡು. ಆ ಸ್ಟೆಥೋಸ್ಕೋಪದ ಧ್ವನಿ ಹೆಂಗ ನಿಮಗೆ ಕೇಳ್ತದೋ ಹಂಗ ಬರೀ ನಿಮ್ಮ ಎರಡು ಕಿವಿ ಆಲೆಗಳನ್ನು ಮುಚ್ಚಿಬಿಡ್ರಿ ನೀವು. ನಾ ಹೇಳುದನ್ನ ಒಂದ್ ಸ್ವಲ್ಪ ಯಾವಾಗಾರ ಮಾಡಿ ನೋಡ್ರಿ, ನಿಮಗ್ ಗೊತ್ತಾಕೈತದು. ನಾನು ಹೇಳಿ ಎಷ್ಟು ಕಲಿಸಲಿ, ನೀವು ಸ್ವತಂತ್ರ ಮಾಡಿ ನೋಡ್ರಿ, ನಿಮಗೆ ತಿಳಿತದು. ಇದಕ್ಕ ಬಂಧ ಅಂತಾರೆ. ಇದಕ್ಕ ಬಂಧತ್ರಯಗಳಲ್ಲಿ ಇದು ಒಂದು ಬಂಧ. ಅದನ್ನ ಉಪನ್ಯಾಸದಲ್ಲಿ ಮಾಡಿ ತೋರ್ಸಾಕ್ ಬರುದಿಲ್ಲ ನನಗ.
ಹೌದು ಅದು ಸ್ವತಃ ನನ್ನ ಊರು ಮಾಡ್ಬೇಕು ನೀವು. ಹೌದು ಅಂದ್ರ ಅನಾಹತ ನಾದದೊಳು ಯಾವ ನಾದವು ಶ್ವಾಸದೊಂದಿಗೆ ಕೂಡಿ ಸದಾವ ಕಾಲದಲ್ಲಿ ಪ್ರಣವವನ್ನು ಉಚ್ಚರಿಸುವುದು ಅದು ನಿನಗೆ ಪ್ರಥಮ ನಾದ, ಅದು ಅನಾಹತ ನಾದ. ಅದು ಪ್ರಥಮ ನಾದದು. ಲೋಕದಲ್ಲೇ ಪೃಥ್ವಿಗಿಂತ ಮೊದಲು ಹುಟ್ಟಿದ್ದು ನಾದ. ನಾದದಿಂದಲೇ ಪೃಥ್ವಿ, ನಾದದಿಂದಲೇ ಬಿಂದು, ನಾದದಿಂದಲೇ ಚಿತ್ಕಳೆ. ಇದಕ್ಕೆ ಯೋಗದಲ್ಲೇ ನಾದ ಬಿಂದು ಕಲಾ ಅಂತ ಕರೀತಾರೆ ಇದಕ್ಕೆ. ಈ ನಿಮ್ಮ ಪ್ರಾರ್ಥನಾ ಸೂತ್ರದಲ್ಲೇ ಆ ಬ್ರಹ್ಮಾನಂದಂ ಪರಮ ಸುಖದಂ ಅಂತ ಒಂದು ಮಂತ್ರ ಐತಿ ನೋಡಲ್ಲಿ. ಅಲ್ಲಿ ಬರ್ದ ನಾವು ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರ ಅನಾಹತ ನಾದದಿಂದ ನೀನು ಮುಳುಗಿ ಬಿಂದುವಿನಲ್ಲಿ ನಿಂತು ಕಲೆಯಲ್ಲಿ ನಿನ್ನನ್ನು ವಿಸ್ತರಿಸಿ ನಿರ್ವಿಕಲ್ಪ ಸಮಾಧಿಯಲ್ಲಿ ನೀನು ನಿಂತು ನೋಡು. ಎಷ್ಟು ವಿಸ್ತರಿಸಬೇಕಾಗ್ತೈತಮ್ಮ? ಈಗ ನಾದದಲ್ಲಿ ಪ್ರವೇಶ, ಬಿಂದುವಿನಲ್ಲಿ ದರ್ಶನ, ಕಲೆಯಲ್ಲಿ ನಿನ್ನ ವಿಸ್ತಾರ. ನಾನು ಸರ್ವಜ್ಞನು ಸರ್ವ ವ್ಯಾಪಕನು ಅನ್ನೋದು ನಿನಗೆ ಎಲ್ಲಿ ಗೊತ್ತಾತಲ್ಲೇ? ಸಮಾಧಿಯವರೆಗೆ ಚಲಿಸಿದಾಗ ಗೊತ್ತಾತು. ನಿನ್ನ ಅಂತಃಕರಣ ನಿನಗೆ ಯೋಗದಲ್ಲಿ ನಿನ್ನ ಅಂತಃಕರಣ ಹೊರತಿತ್ತಂದ್ರೆ ನೀ ಇದರೊಳಗೆ ಬಂದು ವಿವರಿಸಿ ನೋಡು. ಒಂದೇದೇನು ಹೇಳ್ತಮ್ಮ ಯೋಗದಲ್ಲಿ ನಿನ್ನ ಮನಸ್ಸು ನಿನಗೆ ರಮಮಾನ ಆಕ್ಕತ್ತೆ ಏನೋ. ನಿನ್ನ ಮನಸ್ಸು ಬಾ, ನಿನಗೆ ಜ್ಞಾನ ಬೇಕಂತ ನಾ ಹೇಳುದಿಲ್ಲ. ನೀನು ಯೋಗದಲ್ಲಿ ತಲ್ಲೀನಾಗು. ಮೊದಲ ದರ್ಶನ ಅನಾಹತನಾದ. ನಾನ್ ಚಂದ ಸರ್ಪಭೂಷಣ್ ಬಹಳ ಚೆನ್ನಾಗ್ ಬರ್ದಾರ ರುದ್ರಣ್ಣ. ಮಾಡಾಕತ್ ನಾ ಏನ್ ಮಾಡ್ಲಿ, ಮುಂದಿನ 2 ನುಡಿ ಮುಗಿಸ್ಬೇಕು. ಆದ್ರೂ ಸಂಘಟಕ್ಕಾಗಿ ಒಂದ್ ಮಾತು ಹೇಳ್ತೀನಿ. ಕಾಣುತ್ತಿದೆ ಪರ ಬಿಂದು ಶಾಂಭವಿಯ ಕೋಣೆಗಳು ಲಕ್ಷವಿಟ್ಟಾಕ್ಷಣ. ಏನಂತ ನಮ್ಮ ಕಾಣುತ್ತಿದೆ ಅಣ್ಣು, ಕಾಣುತ್ತಿದೆ ಪರಬಿಂದು ಶಾಂಭವಿಯ ಕೋಣೆಯೊಳು ಲಕ್ಷವಿಟ್ಟಾಕ್ಷಣವೇ. ಶಾಂಭವಿ ಮುದ್ರೆ ಅಂತ ಒಂದು ಮುದ್ರೆ ಅದದು. ಈಗ ಶಾಂಭವಿ ಪೂಜಾ ಮಾಡಕತ್ತಿರಲ್ಲ, ಅದಕ್ಕೆ ಹೇಳಕತ್ತೀನಿ ಅದನ್ನ ಹಾಕಿ ಕರುಣೆ ನಿಮಗಾಗ್ಲಿ. ಹೌದು. ಆ ಶಾಂಭವಿಯ ಮುದ್ರೆಯೊಳಗೆ ಇಟ್ಟು ನೀನು ಲಕ್ಷ್ಯವನ್ನಿಟ್ಟು ನೀನು ನೋಡ್ರಿ ಅಂತಂದ್ರೆ ಮೊದಲ ನಾದ ಕೇಳ್ತದ. ನಾದ ಕೇಳಿ ಆ ಸುಂದರವಾದ ಸುನಾದದಲ್ಲಿ ಮುಳುಗಿದೆ ಅಂದ್ರೆ ತಕ್ಷಣದಲ್ಲಿ ಬಿಂದುವಿನ ಗೋಚರ ಆಗ್ತದೆ. ಅದನ್ನ ಹೆಂಗ್ ಮಾಡ್ಲಿ ಅಂತ ಶಿಷ್ಯ ಕೇಳದ. ನಾ ಕೇಳ್ಬೇಕಂತೀನಿ, ನಾ ನೋಡ್ಬೇಕಂತೀನಿ ಗುರುವೇ, ನಾ ಹೆಂಗ್ ಮಾಡ್ಲಿ ಅಂದವ. ಅವಾಗ ಮಾಡೋ ಪದ್ಧತಿ ಹೇಳ್ತಾನ ಕೆಳಗೆ. ಸ್ಥಿರಕಾಯನಾಗಿ ಕುಳಿತು ವ್ಯವಹಾರಿಕ ಕರಣೇಂದ್ರಿಯಗಳನ್ನೆಲ್ಲವನ್ನು ತಡೆದು ಬಾಹ್ಯ ಪರಿಕರವನ್ನುಳಿದು ದೃಷ್ಟಿ ಮನ ಪವನ ಅನ್ನು ಏರಿಸಿ ನಾಸಿಕಾಗ್ರದಲ್ಲಿ ನೋಡು. ಹೆಂಗ್ ನೋಡ್ಬೇಕಂತಮ್ಮ? ನಾಸಿಕಾಗ್ರದಲ್ಲಿ ನೋಡು. ಈ ಪ್ರಾಣವನ್ನ ಏನ್ ತಗೊಂತೀಯಲ್ಲ, ಈ ಪ್ರಾಣವನ್ನು ಮೂಗಿನಿಂದ ತೆಗೆದುಕೊಳ್ಳುವಾಗ ಆ ಮೂಗಿನಲ್ಲಿ ಬರುವ ನಾದವನ್ನು ನೋಡು. ತ್ರಿಕೂಟದ ಕಣ್ಣಿನ ಮಧ್ಯದಲ್ಲಿರುವ ಹುಬ್ಬಿನ ಮಧ್ಯದಲ್ಲಿರುವ ಬಿಂದುವಿನಲ್ಲಿ ಮನವನ್ನು ನಿಲ್ಲಿಸು. ಅಲ್ಲಿ ಸ್ಥಿರಕಾಯನಾಗಿ ಮೊದಲು ಕುಂಡ್ರುದು ಕಲ್ಕೋ, ಆಸನ ಕಲ್ಕೋ. 10 ನಿಮಿಷ ಕುಂತಲ್ಲಿ ಕುಂಡ್ರುವಂಗಿಲ್ಲ, ನಿಂತಲ್ಲಿ ನಿಂದಿರುವಂಗಿಲ್ಲ, ಒಂದು ವಚನ ಕಂಠು ಮಾಡುವಂಗಿಲ್ಲ. ಇದು ಹೆಂಗ್ ಸಾಧ್ಯಕತೆ ಹೇಳ್ರಿ ರುದ್ರಣ್ಣ? ಮಂಗ್ಯ ಬಾಳಿ ತೋಟದಾಗ ಹೋಗಿ ಕೆಡಿಸಿದಂಗ ಇಡೀ ಸಂಸಾರ ಎಲ್ಲ ಹೊರಗೆ ನೋಡಿ ಜೀವನ ಹಾಳಾಗಿ ಹೋತು. ಮಂಗ್ಯ ಹೊಟ್ಟರು ಬಾಳಿ ತೋಟ ಊತವನ ಇಲ್ಲ. ಹಂಗ ಏನಾಗೈತಿ ಅಂದ್ರೆ ಸುಂದರವಾದ ಬಾಳೆಯ ತೋಟದಂತಿರುವಂತ ಈ ದೇಹಕ್ಕೆ ಪಟ್ಟ ಧರ್ಮಾದಿಗಳ ಪರಮಾತ್ಮ ಕೊಟ್ಟ ನಿಸರ್ಗ ಮಂಗ್ಯನ ಕೈ ಮಲ್ಲಿಗೆ ಹೋಗಿ ಕೊಟ್ರೆ ಅದು ಹೆಂಗ್ ಉಳಿತದೆ ಹೇಳು? ಸಂಸಾರವೆಂಬ ಮಂಗ ಕಿತ್ತು ತಿಂದು ಹರಿದು ಹಾಕ್ತು.
ಬಿಡು. ಬಿಟ್ಟು ಒಂದ್ ಸ್ವಲ್ಪ ತಣ್ಣಗೆ ಕುಂಡ್ರು, ಒಂದು ಕಡೆ ಮೂಲಿಗೆ ಹೋಗಿ ಸ್ಥಿರಕಾಯನ ಆಗಿ ಕುಳಿತು ಈ ವ್ಯವಹಾರಿಕ ಕರ್ಣೇಂದ್ರಿಯಗಳನ್ನೆಲ್ಲ ಅವನು ತಡೆದು ಅವ್ರು ಹೆಂಗ್ ಬರ್ದಾರ ನೋಡ ಅವರಲ್ಲಿ. ಅದಕ್ಕೊಂದು ಪದ್ಧತಿ ಅನ್ನೋದಕ್ಕೆ ಆ ಪದ್ಧತಿ ಪ್ರಕಾರ ಪ್ರಯತ್ನಿಸು. ನಿನಗೆ ನಾದ, ನಿನಗೆ ಬಿಂದು, ನಿನಗೆ ಕಲೆ, ಅದು ಧಾರಣ, ಅದು ಧ್ಯಾನ, ಅದು ಸಮಾಧಿ. ಯಾವಾಗ ನೀನು ಸಮಾಧಿಷ್ಠನಾದೇವೋ ಆ ಕ್ಷಣದಲ್ಲಿ ಈ ದೇಹ ಐತನ? ಈ ಜಗತ್ತು ಐತನ? ಇದ್ರ ಸಮಾಧಿ ಅಂತಾರನ? ಆ ಸಮಾಧಿಯಲ್ಲಿ ಸವಿಕಲ್ಪ ನಿರ್ವಿಕಲ್ಪ ಅಂತ ಎರಡು ಭಾಗ. ಸವಿಕಲ್ಪ ಅಂದ್ರೆ ಬೇಕಾದಾಗ ಹೋಗೋದು, ಲೋಕೋದ್ಧಾರಕ್ಕಾಗಿ ಮತ್ತೆ ಹೊರಗೆ ಬರುವುದಕ್ಕೆ ಸವಿಕಲ್ಪ ಸಮಾಧಿ ಅಂತ. ನಿರ್ವಿಕಲ್ಪ ಅಂತಂದ್ರೆ ತನಗೆ ಅವಾಗ ಹೊರಗೆ ಒಳಗೆ ಅನ್ನೋ ಭಾವವಿಲ್ಲದೆ ಸದಾ ಬಾವಿಯಲ್ಲಿ ಮುಳುಗಿದ ಕಲ್ಲಿನಂತೆ ಅವ ಸದಾ ಸಂತುಷ್ಟನಾಗಿರುವುದಕ್ಕೆ ನಿರ್ವಿಕಲ್ಪ ಸಮಾಧಿ ಅಂತಾರೆ. ನಿನಗೆ ಒಂದು ವೇಳೆ ಯೋಗದಲ್ಲಿ ನಿನ್ನ ಮನಸ್ಸು ನಿನಗೆ ಪ್ರೀತಿಯಾಗಿ ರಮಮಾನ ಆಗಿತ್ತು ಅಂದ್ರೆ ಈ ರೂಪದಲ್ಲಿ ಹೋಗಿ ನೋಡು. ಆಗಲೂ ಕೂಡ ಈ ದೇಹವಾಗಲಿ, ಈ ದೇಹಕ್ಕೆ ಸಂಬಂಧಪಟ್ಟ ಧರ್ಮಗಳಾಗಲಿ ಇವು ನಿನಗಿಲ್ಲ. ಈ ಜಾಗ್ರ ಸ್ವಪ್ನ ಸುಷುಪ್ತಿಗಳೆಂಬ ಅವಸ್ಥೆಗಳ ನಿನಗಿಲ್ಲ. ವಿಶ್ವ ತೈಜಸ ಪ್ರಾಜ್ಞರೆಂಬ ಜೀವರು ನೀನಲ್ಲ. ಎಲ್ಲವನ್ನು ಬೆಳಗುವ ಬೆಳಗು ನೀನು. ಮುತ್ತಿನಂತೆ, ದೀಪದುರಿಯಂತೆ, ಶೆಳೆ ಮಿಂಚಿನಂತೆ, ರತ್ನದಂತೆ, ತೊಳಪ ವಿದ್ರಮದ ಬಳ್ಳಿಯಂತೆ, ತಳಿಪ ಶಶಿ ಸೂರ್ಯ ಕೋಟಿಯಂತೆ ಬೆಳಗುತ್ತೋದೋ. ನಿನ್ನ ಪ್ರಕಾಶ ಒಂದು ಸೂರ್ಯ ಪ್ರಕಾಶ ಅಲ್ಲ, ಥಳಿಪ ಶಶಿ ಕೋಟಿ ಸೂರ್ಯರು, ಕೋಟಿ ಚಂದ್ರ, ಕೋಟಿ ಸೂರ್ಯರ ಬೆಳಗ್ಗೆ ಎಷ್ಟಿದ್ದಿತ್ತು? ಒಂದು ಸೂರ್ಯನ ಬೆಳಕಿಗೆ ಒದ್ದಾಡ್ತೇವೆ. ಕೋಟಿ ಸೂರ್ಯರು ಒಮ್ಮೆ ಉದಯಿಸಿದ್ರೆ ಹೆಂಗಿದ್ದಿತ್ತು? ಅಷ್ಟು ಪ್ರಕಾಶ ರೂಪನು ನೀನು. ಅಂತ ಪ್ರಕಾಶ ರೂಪವನ್ನ ನೋಡು ನೋಡು ವಿವರಿಸಿ. ಎರಡನೇ ನೇತಿಗಳೆದು ಕಾಯಕರಣ ಕಾರ್ಯಂಗಳ ಭೂತಕಾರಣ ಪಂಚಕವನ್ನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ಅಂತೂ ಯೋಗ ಪ್ರತಿಪಾದನೆ ಮುಗಿತಲ್ಲಪ್ಪ. ಯೋಗ ಪ್ರತಿಪಾದನದಿಂದ ವಿವರಿಸಿ ನೋಡಿದ್ರು ಕೂಡ ಈ ಲೋಕ ನಿನಗೆ ಸಂಬಂಧ ಇಲ್ಲ, ಈ ದೇಹ ನಿನಗೆ ಸಂಬಂಧ ಇಲ್ಲ, ಈ ಜೀವರು ಸಂಬಂಧ ಇಲ್ಲ. ನೀನು ಕೇವಲ ಆತ್ಮ ಚೈತನ್ಯನು ಮಾತ್ರ. ಇದು ಮೇಲಿನ ನುಡಿಯಲ್ಲಿ ಮುಗಿಸಿದ್ರು. ಅವ ಶಿಷ್ಯ ಅಂದ ಅದರ ನಮ್ಮಂದವ್ರಿಗೆ ನಿಕ್ಕಂದ್ರಿ ಅಂದವ. ಅದರ ನೀವು ಹಿಂಗೆ ಹೇಳಿದ್ರೆ ಅಲ್ರಿ ನೀವು ಆ ಕಡೆ ಹೋಗೋಣವ್ರಿಪ್ಪ, ನಾವು ಸಂಸಾರದಾಗ ಸುಮ್ಮತ್ತೆ ಸಂಯಮ ಮಾಡವ್ರಿ, ನಾವ ನಮಗೆ ಹಗರಾಗುತ್ತೆ ಹೇಳ್ರಿ. ಅವಾಗಂತಾರೆ ನೀತಿಗಳೆದು ಏನು ಏನ್ತಮ್ಮ? ನೀತಿಗಳೆದು ಏನೇನು? ಕಾಯ ಕರಣ ಸಂಚಯಗಳು. ಚಂದ್ರೋದಯವನ್ನು ಹೋಗಪ್ಪ ಹಂಗಾರ ನಿನಗೆ 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 ಆ ಯೋಗಾರೂಢನಾಗಕ್ಕಾಗಲಿಲ್ಲ ನಿನಗೆ. ಹಂಗಾರೆ ಚಂದ್ರೋದಯ ಕ್ಲಾಸಿಗೆ ಹೋಗಪ್ಪ, ಅವರಲ್ಲಿ ಕಲಿಸ್ತಾರಪ್ಪ ನಿನಗೆ. ಅಲ್ಲಿ ಕಲಿಸುವ ಪಾಠದ ಮೊದಲನೇ ಹೆಸರನ ವಿವೇಕ. ಏನದು? ವಿವೇಕ. ವಿವೇಕ. ವಿವೇಕವೆಂದರೇನು? ಒಂದೇ ಪ್ರಶ್ನೆ ಅವ್ರದ್ದು. ನಿತ್ಯ ಅನಿತ್ಯ ವಸ್ತು ವಿವೇಕಂ ಉಚ್ಯತೆ. ಹೌದು, ಯಾವುದು ನಿತ್ಯ ಯಾವುದು ನಿತ್ಯ ಅನ್ನುವಂಥ ಈ ಜ್ಞಾನ ಸಿದ್ಧಿಗೆ ಏನಬೇಕು? ವಿವೇಕ ಅಂತ ಕರೀಬೇಕು. ಹೌದು, ಹಾಗೆ ಆ ವಿವೇಕದಿಂದ ಈ ದೇಹವನ್ನು ನೋಡು. ನೀನು ಹುಟ್ಟುವ ಮೊದಲು ಈ ದೇಹಕ್ಕೂ ನಿನಗೂ ಏನಾದ್ರು ಸಂಬಂಧ ಇತ್ತ? ಇಲ್ಲ. ಈ ದೇಹದ ಜೊತೆಗೆ ಬದುಕುವಾಗ ಈ ದೇಹಕ್ಕೆ ಬಂದ ರೋಗಾದಿಗಳು ನಿನಗೆ ಸಂಬಂಧದಾವ? ಇಲ್ಲ. ಈ ದೇಹದ ಲಘುತ್ವ, ಪಟುತ್ವ, ಜಡತ್ವ, ಮಂದತ್ವ, ಮೃದುತ್ವ ಇದು ಸಂಬಂಧದಾವ? ಇಲ್ಲ.
ಇದಕ್ಕಾಗುವ ಸುಖ ದುಃಖ ಇಚ್ಛೆ ದ್ವೇಷ ಧರ್ಮ ಅಧರ್ಮ ಪ್ರಯತ್ನ ಭಾವನೆ ಈ ನವಗುಣಗಳು ನಿನಗೆ ಸಂಬಂಧ ಅದಾವ? ಇಲ್ಲ. ಏನ್ ಸಂಬಂಧ ಐತೋ ನಿನಗೆ? ನೇತಿಗಳೆದು ಕಾಯ ಕರಣ ಸಂಚಯಗಳು ಇವು ನಾನಲ್ಲ ಎಂದು ತಿಳಿದು ಅತದ್ವ್ಯಾವೃತ್ತಿ ಅಂತ ಒಂದು ಲಕ್ಷಣ. ಹೌದಪ್ಪ. ಇಲ್ಲಿ ಯಾವ ಲಕ್ಷಣ ಹೇಳಕೊಂತಾರೆ? ಇಲ್ಲೇ ಅತದ್ವ್ಯಾವೃತ್ತಿ ಲಕ್ಷಣ. ಅತದ್ವ್ಯಾವೃತ್ತಿ ಲಕ್ಷಣ ಅಂದ್ರೆ ಪಾಠ ಮಾಡಿಲ್ಲ ಅದನ್ನ ನೀವು? ಹೌದಪ್ಪ. ಅತದ್ವ್ಯಾವೃತ್ತಂ ಅತದ್ವ್ಯಾವೃತ್ತಂ. ಚಂದ್ರನನ್ನ ಮಗುವಿಗೆ ತೋರಿಸುವ ತಾಯಿ ಅನ್ಯ ಗ್ರಹಗಳನ್ನ ಅಲ್ಲಗಳೆದು ಚಂದ್ರನನ್ನೇ ತೋರಿಸಿದ ಹಾಗೆ ಯಾಕೋ ಹಾಗೆ ದೇಹದೊಳಗೆ ಅಡಗಿದ ಚೈತನ್ಯವನ್ನ ದೇಹವನ್ನೇ ನೇತಿಗಳೆದು ಚೈತನ್ಯವನ್ನು ತೋರಿಸುವುದಕ್ಕೆ ಏನ್ ಮಾಡಬೇಕು? ಅತದ್ವ್ಯಾವೃತ್ತಿ. ಅರ್ಥ ಆಯ್ತು? ಮಾಲಿಂಗದಂಗರು ಬಹಳ ಚಂದ ಬರ್ದಾರ್ತಮ್ಮ. ಭೂತ ಭೌತಿಕವೇನಪ್ಪ ದೇಹದೊಳು ಪರಬೊಮ್ಮ ಸಾತಿಶಯದಿ ವಿರಾಜಿಸುವನು ಅದೆಂತೆನದು. ಅವರು ಹಂಗೈತ್ ನೋಡು, ಪಂಡಿತರು ಮಾತಾಡೋ ಮಾತಾಡ್ಯಾರೆ ತಮ್ಮ. ಭೂತ ಭೌತಿಕವೆನಿಪ ದೇಹದೊಳು ಅಂದ್ರೆ ದೇಹ ಹೆಂಗತ್ತಮ್ಮ? ಇದು ಭೂತಗಳಿಂದ ಕೂಡಿದ ಭೌತಿಕ ವಸ್ತುಗಳನ್ನು ತಿಂತದ. ಭೂತ ಭೌತಿಕವೆನಿಪ ದೇಹದೊಳು ಪರಬೊಮ್ಮ ಸಾತಿಶಯದಿ ವಿರಾಜಿಸುವನು ಅದೆಂತೆನದು. ಎಳ್ಳಿನೊಳಗಿನ ಎಣ್ಣೆಯಂತೆ ಹಾಲಿನೊಳಗಿನ ಬೆಣ್ಣೆಯಂತೆ ಅವ್ರು ತೆಳಗೆ ಬರದಾರ. ಅದಕ್ಕೆ ಉಪನಿಷತ್ತು ಪ್ರಮಾಣ ಅದ. ತಿಲೇಶು ತೈಲಂ. ಏನ್ ಶಬ್ದಮ್ಮ ಅದು? ತಿಲೇಶು ತೈಲಂ. ಚಂದ ಮಾತಾಡ ಕಲ್ಕೊರೆಪ್ಪ, ಚಂದ ಮಾತಾಡ ಕಲ್ಕೊರೆಪ್ಪ. ಅಪ್ಪಾಜಿ ಒಂದಿಬ್ಬರು ಯಾಕೋ ಹನುಮಂತಿ ಹೋಗ್ರದು ಯಾಕೋ ನಿಂತಿತ್ತಪ್ಪ. ತಿಲೇಶು ತೈಲಂ ಅಂದ್ರೇನು? ತಿಲ ಅಂದ್ರೆ ಎಳ್ಳು, ತೈಲ ಅಂದ್ರೆ ಎಣ್ಣೆ. ಎಳ್ಳಿನೊಳಗಿನ ಎಣ್ಣೆಯಂತೆ. ಹೌದಿಲ್ಲ? ಗಗನೇವ ಸರ್ಪಿ ಅರಣೇಶು ಅಗ್ನಿ ಏವಂ ಆತ್ಮಾತ್ಮನೆ ಗ್ರಹ್ಯತೆ ಸೌಸತ್ಯದ್ದೇನ ತಪಸಾ ಇವು ಅನುಪಶ್ಯತಿ. ಮಂತ್ರ ಹೆಂಗತ್ತಮ್ಮ ಅದು? ಕಂಟು ಮಾಡೋರು ಏನ್ ಮಾಡ್ತೀರಿ ಅಂತಮ್ಮ? ನಾನು ಸಾವಿರಾಗ ಮಾಡ್ತಿರ್ಲಿಲ್ಲಪ್ಪ. ಎಂದು ಕಂಟು ಮಾಡವ್ರು, ಎಂದು ಜೀವನದಾಗ ಮುಂದೆ ಬರೋರು ನೋಡ್ಕೋರಪ್ಪ ನೀವು. ತಿಲೇಶು ತೈಲಂ ಗಗನೇವ ಸರ್ಪಿ ಅರಣೇಶು ಅಗ್ನಿ. ಕಟ್ಟಿಗೆಯೊಳಗಿನ ಬೆಂಕಿಯಂತೆ, ಹಾಲಿನೊಳಗಿನ ಬೆಣ್ಣೆಯಂತೆ, ಎಳ್ಳಿನೊಳಗಿನ ಎಣ್ಣೆಯಂತೆ ಆತ್ಮವು ಭೌತಿಕವಾದ ದೇಹದೊಳು ಸಾತಿಶಯದಿ ನಿಂತಿರುವುದು. ಹೆಂಗ್ ನೋಡುದು ಅಂತ ಏನಂತ ನಾವು ಪ್ರಶ್ನೆ ಏನಂದು? ಹೆಂಗ ನೋಡ್ಬೇಕು ಅಂದ್ರೆ ಸತ್ಯದ್ದೇನ ತಪಸ. ಏನ್ ಮಾಡ್ಬೇಕಂತ? ತಪಸ್ಸು ಮಾಡೋ, ಸತ್ಯವಾಗಿ ನಿಲ್ಲೋ, ಗುರುಪಾದದಲ್ಲಿ ಕೂಡೋ, ಗುರುವಾಕ್ಯ ಕೇಳೋ. ಸತ್ಯದ್ದೇನ ತಪಸ ಯೋ ಯಾವನು ಪಶ್ಯತಿ ಅದನ್ನು ಸಮೀಪದಿಂದ ನೋಡುತ್ತಾನೆ. ಯಾವಾಗ? ಗುರುವಾಕ್ಯವನ್ನು ಕೇಳಿದಾಗ, ತಪಸ್ಸಿನಲ್ಲಿ ಮುಳುಗಿದಾಗ. ಹೇಗೋ ಏನ್ ಅನ್ನಕತ್ತಾನವ? ನೇತಿಗಳೆದು ಕಾಯ ಕರಣ ಸಂಚಯ. ಸಂಚಯ ಅಂತಂದ್ರೆ ಸಮೂಹಗಳು ಎಕ್ಸೆಟ್ರಾ ಅಂದಂಗ. ಮುಂದಿನ ಸಾಲ ಏನಪ್ಪ ಓದು? ನೇತಿಗಳೆದು ಕಾಯಕರಣ ಕಾರ್ಯಂಗಳ ಭೂತಕಾರಣ ಪಂಚಕವನ್ನುಳಿದು ಭೂತಕರಣಗಳು ಯಾವಪ್ಪ? ಪಂಚಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು. ಅವುಗಳನ್ನೆಲ್ಲವನ್ನು ಇವು ನಾನು ಅಲ್ಲಂತ ತಿಳ್ಕೋ. ಭೂತಕರಣ ಪಂಚಕವನ್ನುಳಿದು ಅಂದ್ರೆ ಈ ಎಡಗಾಲ, ಇದು ಬಲಗಾಲ, ಇದು ಬಲಗೈಯ, ಇದು ಎಡಗೈಯ, ಇದು ಪುಣ್ಯ, ಇದು ಪಾಪ, ಇದು ಹೌದು, ಇದು ಅಲ್ಲ, ಇವಕ್ಕೆಲ್ಲಾಕು ಕಡ್ಡಿ ಕೊರದು ಬೆಂಕಿ ಹಚ್ಚೋ. ಇಲ್ಲಿ ಕಾರಣ ಅಂತ ಬರ್ದನಪ್ಪಾಜಿ. ಎಲ್ಲಿ ತಮ್ಮದು? ಭೂತ ಕಾರಣ ಅಂತ ಐತಪ್ಪ. ಭೂತ ಕಾರಣ ಅಂದ್ರೆ ಭೂತದಿಂದ ಉದಯ ಆದದ್ದು. ಭೂತ ಕಾರಣಗಳು ಅಂತಂದ್ರೆ ಭೂತವೇ ಕಾರಣ, ಕರ್ಮೇಂದ್ರಿಯಗಳು ಕಾರ್ಯವು. ನಮ್ಮ ಕಾರಣ ಮತ್ತು ಕಾರ್ಯಭಾವ ಸಂಬಂಧದು.
ಭೂತ ಕಾರಣ ಪಂಚಕವ ನುಡಿದು ನೀತಿ ಭೀತಿಯ ಮೀರಿ ಏನ್ 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 ಹೆದರ್ಬೇಕು ನೀಗ? ನೀತಿ ಭೀತಿಯ ಮೀರಿ. ಲೋಕದೊಳಗೆ ನೀವೆಲ್ಲ ಯಾಕಿಷ್ಟು ಕುಬ್ಜಗಿರಿ ಅಂದ್ರೆ ಇದು ನೀತಿ ಇದು ಅನೀತಿ ಅಂತೂ ಹೇಳಿ ಹೆದರಿರಿ. ಬಲಗೈಲೆ ಕೊಡ್ಬೇಕು, ಈ ಎಡಗೈಲೆ ಕೊಡಬಾರ್ದು ಅಂತ. ಏನ್ ಬಲಗೈಲೆ 500 ನೋಟ್ ಕೊಟ್ಟದ್ದನ್ನ ಎಡಗೈಲೆ ಕೊಟ್ರೆ 400 ಆಕತ್ತಂತ ಮಾದ ಇಲ್ಲ. ರುದ್ರ ಜಗತ್ನಾಗ ನೀ ಎಡಗೈಲಾರ ಕೊಡು, ಬಲ ಕಡೆಗೆ ನೆಲಕ್ಕೆ ಒಯ್ಯಿ, ಅದು 500 ಅದ. ಏನು ಆ ಹುಡುಗರ ಕೈಲಿ ಅದು ಕೊಟ್ಟು ಹರಕ್ ಹತ್ತಿರ ನೋಡ್ತಿರ್ತಾರ ನಮಗ, ಅಜ್ಜಾರಿ ಕೊಡು ಅದನ್ನ ಬಿಟ್ಟು ಹಂಗೆ ಅಲ್ಲ 2 ತುಕುಡಿನ ಇರ್ತದ. ಬಲಗೈಲೆ ಕೊಡ ಆ ಹುಡುಗ ಬದುಕಿನ ಬಲಗೈಲೆ ಕೊಡಬೇಕಂತ. ಅದಕ್ಕೆ ಯಾವ್ದು ಬಲಗೈಯ ಯಾವ್ದು ಎಡಗೈಯ? ಈ ಲೋಕದೊಳಗೆ ಇದರೊಳಗೆ ಚಿಕ್ಕ ಲೋಕ ಹಾಳಾಗಿ ಹೋತು. ಬಲಗಾಲಿಟ್ಟು ಒಳಗ ಬಾ. ಸರಿ, ಹಂಗಾರೆ ಬಲಗಾಲಿಂದನ ನಿಮಗ್ ಚಲೋ ಆಕಿತ್ತಂದ್ರೆ ಎಡಗಾಲ ಕಡ್ದು ಬಿಡುನು, ಬಲಗಾಲಿ ಏನು ಹುಸ್ತನ? ಯಾವುದು ಬಲ ಯಾವುದು ಎಡ, ಯಾವುದು ಪೂರ್ವ ಯಾವುದು ಪಶ್ಚಿಮ, ಯಾರು ಹೇಳ್ಯಾರ ನಿಮಗ? ದಿನ ಪಕ್ಷ ಮಾಸ ನೋಡಿಲ್ಲ? ಅವೆಲ್ಲವೂ ನಿನ್ನ ಮೇಲೆ ಉದ್ದೇಶಿಸಿದ ಭಾಗಗಳು. ಒಂದೇ ದೇಹದಲ್ಲಿ ಬಲ ಯಾವುದು ಎಡ ಯಾವುದು? ಒಂದೇ ಲೋಕದಲ್ಲಿ ಪುಣ್ಯವಾವುದು ಪಾಪವಾದು ಹೌದು. ನ ಪುಣ್ಯಂಬನ ಪಾಪಂಬನ ಸೌಖ್ಯಂಬನ ದುಃಖಂ ನ ಮಂತ್ರಂಬನ ತೀರ್ಥಂಬನ ವೇದಾನ ಯಜ್ಞೆ ಅಹಂ ಭೋಜ್ಯನಂ ನೈವ ಭೋಜ್ಯಂಬನ ಭೋಕ್ತ ನಿಶ್ಚಿದಾನಂದ ರೂಪ ಶಿವೋಹಂ. ಯಾವುದು ಪುಣ್ಯವೋ ಯಾವುದು ಪಾಪೋ? ಲೋಕದಲ್ಲಿ ಬೇಕನ್ನುವುದೇ ಪಾಪ, ಸಾಕನ್ನುವುದೇ ಪುಣ್ಯ. ಇವು ಬೇಕು ಸಾಕುಗಳ ಮಧ್ಯದಲ್ಲಿ ಸಿಕ್ಕು ಸೋತು ಹೆಣವಾಗಿ ಹೋದವರಿಗೆ ಅಂತಿಮ ಜ್ಞಾನ ಕತೆ ಇಲ್ಲ. ಬಿಡು ಅದನ್ನ. ನೀತಿ ಭೀತಿ ಮೀರಿ ನಿಂದು ನೋಡಲ್ ಅಂದ್ರೆ ಎಲ್ಲಿ? ಆತ್ಮ ಚೈತನ್ಯದಲ್ಲಿ ನೀನು ನೆಲೆ ನಿಂತು ನೋಡಲ್. ನೀ ಹೆಂಗದಿ? ಪರಂಜ್ಯೋತಿ ಸ್ವರೂಪ ನೀ ಆಗೋದೆಂತು ನಿನ್ನ ಸಂಗತಿಪ ನಿಂದು ಅಭಾಷಿತವಾದ ಕೇವಲ ಪ್ರಕಾಶವುಳ್ಳ ಸ್ವರೂಪವು ನಿನ್ನ ಆತ್ಮರೂಪವಾಗಿದೆ ಹೊರತು ಅನಾತ್ಮವಾದ ಜಗದಾಗೆ ಪಡಿ ಪದಾರ್ಥಗಳಂತೆ ನೀನಿಲ್ಲ. ಬಹಳ ಚಂದ ಬರ್ದ ಅಮ್ಮ. ಆಯ್ತಮ್ಮ, ಎಷ್ಟು ಇನ್ನು ಟೈಮ್ ಐತಲ್ಲಮ್ಮ? ಇನ್ನ 10 ನಿಮಿಷ. ಓಕೆ, ಇಲ್ಲ ಮಾಡಂತೆ ಕೊಡ್ಲಿಲ್ಲ, ಇನ್ನು 10 ನಿಮಿಷ ಅಮ್ಮ. ಓಕೆ ಓಕೆ. ಏನ್ ಹೇಳಕತ್ತಿದ್ನಪ್ಪ ಮರೆ? ಪರಂ ಜ್ಯೋತಿ ಸ್ವರೂಪ ಜ್ಯೋತಿ ಸ್ವರೂಪನೇ ನೀನಾಗುತ್ತಿಂತು ಬಹುಮಾಲೆಗೊಳಗಾಗನೆಂಬುದೇ ಪುಸಿ. ಮುಂದೆ ನೋಡಿ. ಅನಘ ಅದ್ವಯ ನಿತ್ಯ ಮುಕ್ತ ಸತ್ಯಾನಂದ ಜನನಾದಿರಹಿತ ಮಾಯಾವಿದೂರನು ಎನಿಪ ತತ್ವಮಸೀತಿಯನೇ ವೇದ ವಚನವು ಘನಶಂಭುಲಿಂಗ ನೀನಾಗುತ್ತಿಂತು. ಇದನ್ನೇನು ಬಹುತೇಕ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ತತ್ವಮಸೀತಿಯಿಂದ ಏನ್ ತಿಳ್ಕೊಂಡ್ರಿ? ಭಾಗತ್ಯಾಗ ಲಕ್ಷಣದಿಂದ ಅನಾತ್ಮವನ್ನ ತೆಗೆದು ಹಾಕಿದ್ರಿ. ಚೈತನ್ಯದಲ್ಲಿ ಅವನೇ ನಾನು ನಾನೇ ಅವನು ಎಂಬ ಜ್ಞಾನ ನಿಮಗಾದಾಗ ನಿಮ್ಮ ಸ್ವರೂಪ ಏನದ? ಅನಘ. ಅಘ ಅಂದ್ರೆ ಪಾಪ, ಅನಘ ಅಂದ್ರೆ ಪಾಪರಹಿತ. ನಿನ್ನ ಸ್ವರೂಪ ಹೇಗದಪ್ಪ? ಅನಘ ಪಾಪರಹಿತ ಅಂದ್ರೆ ದೇಹ ಅನ್ನೋದೊಂದು ಇದ್ರ ಪುಣ್ಯ ಪಾಪ ಅನ್ನೋದೊಂದು ಇದ್ದಿತು. ದೇಹವೇ ಇಲ್ಲಂದಾಗ ಪಾಪ ಪುಣ್ಯಗಳಿರ್ತಾವ? ಇಲ್ಲ. ಅನಿತ್ಯ ರೂಪವಾದ ವಸ್ತು ಒಂದು ಇದೆ ಅಂದ್ರೆ ದ್ವೈತಾಪತಿ ಬಂದಿತು. ಅನಿತ್ಯ ವಸ್ತು ಇಲ್ಲವೇ ಇಲ್ಲಂದಾಗ ನೀನು ನಿತ್ಯ. ಅನಘ. ಮುಂದಿನ ಶಬ್ದ ಏನಪ್ಪ? ಅದ್ವಯ. ಅದ್ವಯ ಅಂದ್ರೆ ನಿನ್ನೆ ನೋಡಿವಲ್ಲ, ದ್ವೈತ ಭಾವನೆಗಳಿಗೆ ಇಲ್ಲದೆ ಸ್ವಗತ ಸಜಾತಿ ವಿಜಾತಿ ರಹಿತನಾದಂಥವನು ನೀನು ಅದ್ವಯನು. ನಿನ್ನ ಹೊರತು ಈ ಅನ್ಯ ಅನ್ನುವುದೇ ಇಲ್ಲ. ಮುಂದೆ ನಿತ್ಯ. ನಿತ್ಯ ಗೊತ್ತಾ? ಪ್ರಾಗಾವಿ ಅಭಾವ ಚತುಷ್ಟಯಗಳಿಗೆ ವಿಲಕ್ಷಣನಾಗಿರೋದ್ರಿಂದ ನೀನು ನಿತ್ಯ. ಮುಕ್ತ. ಮುಕ್ತ ಮುಕ್ತ ಅಂತ
ಅಂತಂದ್ರೆ ಹೇಗಿದೆಯೋ ಹಾಗೆ ಒಪ್ಪಿಕೊಳ್ಳೋದೇ ಮುಕ್ತ. ರಜ್ಜುವನ್ನ ರಜ್ಜು ಅಂತ ಒಪ್ಪಿಕೊಂಡ್ರೆ ಮುಕ್ತ, ರಜ್ಜುವನ್ನ ಸರ್ಪ ಅಂತ ಒಪ್ಪಿಕೊಂಡ್ರೆ ಬಂಧ. ನೀನ್ ಏನದಪ್ಪ, ನೀನು ಆತ್ಮ ಸ್ವರೂಪನೇ ಇದ್ದಿ, ಅನಾತ್ಮ ಅದು ನನಗಿಲ್ಲ ಅಂದಾಗ ನೀನು ಮುಕ್ತ. ಸತ್ಯ ಸತ್ಯ ಅಷ್ಟೇ ಅಲ್ಲ, ಅದು ತ್ರಿಕಾಲಾಭಾದಿ ಅದದು ಸತ್ಯ. ಆನಂದ ಆನಂದ ರೂಪನೇ ಇದ್ದಾಗ ಇನ್ನೊಂದು ಇದ್ರ ದುಃಖ ಇದ್ದೀತು. ತಾನು ತಾನೇ ಆದಾಗ ಆನಂದಕ್ಕೆ ಕೊರತೆ ಏನದು? ಅದರ ಸ್ವರೂಪವೇ ಆನಂದದ. ಹೀಗೆ ತತ್ವಮಸೀತಿ ಎಂಬ ವಾಕ್ಯದಿಂದ ವೇದ ಸಮೂಹವು ಗುರುಮುಖೇನದಿಂದ ತಿಳಿದು ನೋಡಲು ಈಶ್ವರನಲ್ಲಿರುವ ಮಾಯೋಪಾಧಿಕತೆಯನ್ನು, ಜೀವನಲ್ಲಿರುವ ಅಂತಃಕರಣ ಅವಿದ್ಯಾ ಉಪಾಧಿಯನ್ನು ತೆಗೆದು ನೋಡಿದಾಗ ನಾನೇ ಅವನು, ಅವನೇ ನಾನು. ಹೌದಿಲ್ಲ? ಹೌದಿಲ್ಲ? ಕಾಶಿರಾಜನ ದೃಷ್ಟಾಂತ ಹೇಳಿದ್ದಿಲ್ಲ? ಕುರಿ ಕಾಯುವ ಕಾಶಿರಾಜ, ಆನೆ ಮೇಲಿರುವ ಕಾಶಿರಾಜ, ಎರಡು ದೃಷ್ಟಾಂತ ಹೇಳತ್ತಿಲ್ಲ? ಅಲ್ಲಿರುವಂತ ಆನೆ, ಅಂಬಾರಿ, ಕಿರೀಟ, ಖಡ್ಗ ಅವನ್ ತೆಗೀಲಿ, ಇಲ್ಲಿರುವಂತ ಕುರಿ, ಕೊಡ್ಲಿ, ಬಡಿಗಿ, ನಾಯಿ ಇವನ್ ತೆಗೀಲಿ. ಅವನೇ ಇವನು, ಇವನೇ ಅವನು ಎಂದು ತತ್ವಮಸೀತಿ ಎನೆಪ ಗಣಶಂಭುಲಿಂಗವೇ ನೀನಾಗುತ್ತ ಇಂತೂ ನೋಡು. ನೀನಾಗುತ್ತಿಂತೂ ಹೆಂಗ್ ಬಿಡಿಸ್ಬೇಕದನ್ನ? ಇಂತೂ ನೋಡು ಅಂದ್ರೆ ಯಾವ ತರ ಇಂತು ಅಂದ್ರೇನು? ಈ ತೆರನಾಗಿ ನಿನಗೆ ಯೋಗ ಪ್ರತಿಪಾದನದಲ್ಲಿ ಇಷ್ಟ ಇತ್ತಾ ಹಂಗ ನೋಡು, ನಿನಗೆ ಜ್ಞಾನ ಪ್ರತಿಪಾದನದಲ್ಲಿ ಇಷ್ಟ ಇತ್ತಾ ಹೀಗೆ ನೋಡು, ಜ್ಞಾನದಿಂದ ಮುಕ್ತನಾಗುವಂತ ಕೇವಲ ಅನುಸಂಧಾನದಲ್ಲಿ ಇಷ್ಟ ಇತ್ತಾ ಹಿಂಗ ನೋಡು. ಅಂತೂ ಇಂತೂ ನೋಡು ನೀನು ಅಹೇ ಮುಕ್ತನು. ಮತ್ತೆಲ್ಲಿ ಬರಬೇಕು? ಅಹೇ ಮುಕ್ತನು. ಈ ತೆರನಾಗಿ ನೋಡು ನೋಡು ಎಂಬ ಶಬ್ದವನ್ನ ಮತ್ತೊಂದು ಪದದಲ್ಲಿ ಪುನರುಚ್ಚಾರವನ್ನು ಮಾಡಿ ಒಂದು ಪದದಲ್ಲಿ ದೇಹಾದಿ ಅನಾತ್ಮಗಳ ವಿಸ್ತೀರ್ಣವನ್ನು ಮಾಡಿ ನೋಡಿದ್ರು, ಒಂದು ಪದದಲ್ಲಿ ಏನ್ ನೋಡಿದ್ರು? ಅಂತಃಕರಣದಲ್ಲಿರುವ ಜೀವ, ಪ್ರತ್ಯೇಗಾತ್ಮ, ಕೂಟಸ್ಥ, ಪರಮಾತ್ಮ, ಈ ನಾಲ್ಕನ್ನು ಕೂಡ ಮತ್ತೊಂದು ಸಾರಿಯಾಗಿ ನೋಡಿದ್ರು. ಇದನ್ನ ಇನ್ನೂ ಒಂದ್ಸಲ ಇದನ್ನ ನೋಡುವ ಪರಿಸ್ಥಿತಿ ಬರ್ತದೆ ನಿಮ್ಮ ಮುಂತಮ್ಮ. ಇನ್ನೂ ಇದು ಪದ ಮುಗಿದಿಲ್ಲ. ಇನ್ನು ಮುಂದೆ ಜೀವನಿಗೆ ಅವಸ್ಥೆಗಳ ಏಳವನ್ನು ಪರಿಭಾವಿಸಿ ನೋಡಲು ಬಂದ ರಹಿತರ ಪರವರು ಅಂತ ಒಂದು ದೊಡ್ಡ ಪೇಜ ಐತಿ, ನೋಡ್ಕೋರಿ ಮುಂದೆ ಐತೆ ಅಲ್ಲಿ. ಅಲ್ಲಿ ಮತ್ತೂ ಒಂದ್ಸಲ ನಾನು ನೋಡ್ಬೇಕಾಗ್ತದೆ ಇದನ್ನು. ಅವಾಗ ಇನ್ನಷ್ಟು ವಿಶೇಷ ವಿಚಾರಗಳನ್ನ ಜೀವನೇತಿ, ಅಂತಃಕರಣ ನೀತಿ ಮತ್ತು ಚೈತನ್ಯದಲ್ಲಿರುವಂತಹ ಪ್ರತ್ಯೇಗಾತ್ಮ ನೀತಿ, ಕೂಟಸ್ಥ ನೀತಿ, ಆನಂತರ ಪರಮಾತ್ಮದಲ್ಲಿ ನೆಲೆ ನಿಲ್ಲುವಂತ ಇನ್ನೂ ಒಂದು ಅನುಸಂಧಾನವನ್ನು ನಾನು ನಿಮಗೆ ಹೇಳ್ಕೊಡ್ಬೇಕಾಗ್ತದೆ. ಆ ಸಮಯದಲ್ಲಿ ಅದನ್ನ ಹೇಳೋಣ ಅಂತ ಹೇಳ್ತಾ ಸರ್ವರಲ್ಲಿ ಇದು ಮಾಯಾ ವಿದೂರನ್ ಅಂತ ಐತಲ್ಲ